ಆಂಧ್ರ ಸ್ಟೈಲ್ ಟೊಮೊಟೊ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಕುಕ್ಕರಿಗೆ 1 ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕ್ಲೀನ್ ವಾಶ್ ಮಾಡ್ಕೊಂಡು 2ರಿಂದ 3 ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 3 ಕಟ್ ಮಾಡಿರೋ ಟೊಮೊಟೊ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡು ನಾನು ಹಂಗೆ ಕಟ್ ಮಾಡಿ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದೆ, ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಹುಣಸೆಹಣ್ಣು ಹುಳಿ ಎಷ್ಟು ಬೇಕಾಗುತ್ತೋ ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ, ನಾನು ಜಾಸ್ತಿ ಹಾಕ್ಕೋತಾ ಇಲ್ಲ. ಅದಕ್ಕೆ 1 ಗ್ಲಾಸ್ ಇಲ್ಲ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ವಿಜಿಲ್ ಹಾಕಿಸ್ಬೇಕು. 3 ವಿಜಿಲ್ ಹಾಕಿಸ್ಬೇಕು. ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿ ಟೇಸ್ಟಲ್ಲಿ. ಆಮೇಲೆ ಇನ್ನೊಂದು ಸತಿ ನೆಕ್ಸ್ಟ್ ಟೈಮ್ ಟೊಮೊಟೊ ಪಪ್ಪು ಮಾಡಬೇಕಂದ್ರೆ ಇದೇ ರೀತಿಯೇ ಮಾಡ್ತೀರಾ ನೋಡಿ. ಈ ರೀತಿ 3ರಿಂದ 4 ವಿಜಿಲ್ ಬಂದಾದಮೇಲೆ ಈ ರೀತಿ ಆಗಿರುತ್ತೆ. ಅದನ್ನು ಚೆನ್ನಾಗಿ ನಾನು ಸೌಟ್ ತೊಗೊಂಡು ಕಲಿಸ್ತೀನಿ, ಇಲ್ಲಾಂದರೆ ಮಸಿತೀವಲ್ಲ ಪಪ್ಪು ಮಸಿಯೋದು, ಅದರಿಂದ ತೊಗೊಂಡು ಚೆನ್ನಾಗಿ ಮಸ್ತು ಪೇಸ್ಟ್ ಥರ ಆಗಬೇಕು. ಇಲ್ಲಾಂದರೆ ಸ್ವಲ್ಪ ಬೇಳೆ ಬೇಳೆ ಥರ ಇದ್ರೂ ಪರವಾಗಿಲ್ಲ. ಈ ರೀತಿ ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಕಲಿಸ್ಬಿಟ್ಟು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಉಪ್ಪು, ಹುಳಿ, ಖಾರ 3 ಚೆನ್ನಾಗಿದ್ದರೆ ಟೊಮೊಟೊ ಪಪ್ಪು ಟೇಸ್ಟು ಸೂಪರಾಗಿರುತ್ತೆ ಅಂತ ಅರ್ಥ. ಒಂದು ಸತಿ ಟ್ರೈ ಮಾಡಿ ನೋಡಿ. ಆಮೇಲೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ, ಅದನ್ನು ಕಂಪಲ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರ್ ಡೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಅದು ಏನು ಗೊತ್ತಾ, ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ. ನಮ್ಮ ಹತ್ರ ಇರೋದು ಇದೇ ಉಪ್ಪಿನಕಾಯಿ, ಈ ಕಡೆ ನಮ್ಮ ಸರೌಂಡಿಂಗಲ್ಲಿ ಸಿಕ್ಕಿರೋದು. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೋ ಆ ರೀತಿ ಆ ಉಪ್ಪಿನಕಾಯಿ 1ರಿಂದ 2 ಸ್ಪೂನ್ ಅಷ್ಟು ಸಾಕು, ಜಾಸ್ತಿನೂ ಬೇಡ. ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಕಲಿಸ್ಕೊಂಡು ಪಪ್ಪಿಗೆ ಒಗ್ಗರಣೆ ಕೊಟ್ಟು ನೋಡಿ. ಟೇಸ್ಟು ಹೇಳ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸೂಪರ್ ಡೂಪರ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನೆಕ್ಸ್ಟ್ ಇನ್ನು ಇದಕ್ಕೆ ಅಭ್ಯಾಸ ಆಗೋಗ್ಬಿಡುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ. ಇನ್ನು ಈ ರೀತಿ ನಿಮಗೆ ಯಾವ್ಯಾವ ವೀಡಿಯೋ ಬೇಕು ಅಂತ ಇರುತ್ತೋ ಆ ವಿಡಿಯೋ ನನಗೆ ಕಮೆಂಟ್ ಮಾಡಿ, ಆ ವಿಡಿಯೋ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಒಂದು ಸತಿ ಕಾಮೆಂಟ್ ಮಾಡಿ ನೋಡಿ.